57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿರುವಂತಹ ದರ್ಶನ್ ಈಗ ಸದ್ಯಕ್ಕೆ ಪಾಸ್ಪೋರ್ಟ್ ಅನ್ನು ವಾಪಸ್ ಪಡೆಯೋದಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಆ ಅರ್ಜಿಗೆ ಸಹಿ ಕೂಡ ಈಗ ದರ್ಶನ್ ಹಾಕಿದ್ದಾರೆ. ಇದು ಲೇಟೆಸ್ಟ್ ಅಪ್ಡೇಟ್. ಈಗ ಸದ್ಯಕ್ಕೆ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಎಲ್ಲ ಪ್ರಕ್ರಿಯೆ ಮುಗಿಸಿ ಇಲ್ಲಿಂದ ನೇರವಾಗಿ ಮತ್ತೆ ಆಸ್ಪತ್ರೆಗೆ ದರ್ಶನ್ ತೆರಳುತ್ತಾರೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲೇ ಇನ್ನೂ ಸ್ವಲ್ಪ ದಿನಗಳ ಕಾಲ ಇರಬೇಕಾಗತ್ತೆ ದರ್ಶನ್. ಯಾಕಂದರೆ ಈಗ ಸದ್ಯಕ್ಕೆ ಅವರ ಪರಿಸ್ಥಿತಿ ನೋಡ್ತಾ ಇದ್ದರೆ, ಅವರು ಓಡಾಡ್ತಾ ಇರೋ ರೀತಿ, ಅವರು ನ್ಯಾಯಾಲಯಕ್ಕೆ ಬಂದ ರೀತಿಯನ್ನು ಗಮನಿಸಿದ್ರೆ ಇನ್ನೂ ಅವರಿಗೆ ನೋವು ಹಾಗೆ ಕಾಡ್ತಾ ಇದೆ. ಬೆನ್ನು ನೋವಿನಿಂದ ಸಂಪೂರ್ಣವಾಗಿ ಅವರು ಗುಣಮುಖರಾಗಿಲ್ಲ ಅನ್ನುವಂಥದ್ದೇ ಕಾಣಿಸ್ತಾ ಇದೆ. ಯಾಕಂದರೆ ಅವರು ಕೋರ್ಟ್ ಮುಂದೆ ಬರುವಾಗಲೂ ಕೂಡ ಕುಂತ್ಕೊಂಡೇ ಬಂದರು, ಆಗಾಗ ಬೆನ್ನು ಹಿಡ್ಕೋತಾ ಇದ್ರು. ಜೊತೆಗೆ ಕಟ್ಕಟೆಯಲ್ಲಿ ಬಂದು ನಿಂತಾಗಲೂ ಕೂಡ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ, ಕಟ್ಕಟೆಗೆ ಹೊರಕೊಂಡು ನಿಲ್ತಾ ಇದ್ರು. ಅದಾದಮೇಲೆ ಯಾವಾಗ ಜಡ್ಜು ಓಕೆ ಸರಿ ನಿಮ್ಮ ಶ್ಯೂರಿಟಿಯನ್ನು ಸ್ವೀಕರಿಸಿದ್ದೀವಿ, ನೀವು ಇನ್ನು ಮುಂದಿನ ಪ್ರಕ್ರಿಯೆ ಮುಂದುವರಿಸಿ ಅಂತ ಹೇಳಿದ ತಕ್ಷಣ ಕಟ್ಕಟೆಯಿಂದ ಇಳಿದು ಹೋಗಿ ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡ್ರು. ಸೊ ಒಟ್ಟಿನಲ್ಲಿ ತನಗೆ ನೋವಿದೆ ಅನ್ನೋ ರೀತಿಯಲ್ಲೇ ಇನ್ನೂ ಕಾಣಿಸ್ತಾ ಇದೆ ದರ್ಶನ್ಗೆ. ಅವರ ಮುಖಭಾವ ಕೂಡ ಹಾಗೆ ಇದೆ. ಕುಂಟುತ್ತಾನೆ ಹೋಗಿ ಬೆಂಚ್ ಮೇಲೆ ಕೂತ್ಕೊಂಡಿದ್ದಾರೆ ದರ್ಶನ್. ಈಗ ಸದ್ಯಕ್ಕೆ ಅಲ್ಲೇ ಇದ್ದಾರೆ. ಪಾಸ್ಪೋರ್ಟ್ ಹಿಂಪಡೆಯೋದಕ್ಕೆ ಅಂಥೇಳಿ ಒಂದು ಅರ್ಜಿಯನ್ನು ಹಾಕಿದ್ರು. ಸೊ ಅದಕ್ಕೆ ಸಹಿ ಕೂಡ ಈಗ ದರ್ಶನ್ ಹಾಕಿದ್ದಾರೆ. ಇದಿಷ್ಟು ಸದ್ಯಕ್ಕೆ ಕೋರ್ಟ್ನಲ್ಲಿರುವಂಥ ಬೆಳವಣಿಗೆಗಳು. ಇನ್ನು ಉಳಿದಂತೆ ಈಗ ವಾಟ್ ನೆಕ್ಸ್ಟ್ ಹಾಗಾದರೆ ದರ್ಶನ್ಗೆ ಅನ್ನುವಂಥದ್ದನ್ನು ನಾವು ಮಾತಾಡ್ತಾ ಹೋದರೆ, ಒಂದು BGS ಆಸ್ಪತ್ರೆಯಲ್ಲಿ ಅಥವಾ ಬೇರೆ ಯಾವುದೇ ಇನ್ನು ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೋಬೇಕಾಗತ್ತೆ, ಆಪರೇಷನ್ ಸರ್ಜರಿಯನ್ನು ಮಾಡಿಸ್ಕೋಬೇಕಾಗತ್ತೆ. ಸದ್ಯಕ್ಕೆ ಅವರನ್ನು ನೋಡ್ತಾ ಇದ್ದರೆ ಅವ್ರಿಗಿರುವಂಥ ಒಂದು ಪೇಯ್ನ್ ಅವರ ಮುಖಭಾವದಲ್ಲಿ ನೋಡೋ ಹಾಗೆ ತೀರಾ ಹೆಚ್ಚಿನ ಪೇಯ್ನ್ ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಅಂದರೆ ಅವರು ಆ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇದು ಫಿಸಿಯೋಥೆರಪಿಯಲ್ಲೇ ಸರಿ ಹೋಗುತ್ತಾ, ಆಪ್ರೇಟ್ ಮಾಡದೇ ಇದ್ರೇ ಸರಿ ಹೋಗುತ್ತಾ ಅನ್ನುವಂಥದ್ದು ಡೌಟ್ಫುಲ್. ಈಗ ವೈದ್ಯರು ಏನು ಅದಕ್ಕೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಒಂದು ವೇಳೆ ಸರ್ಜರಿ ಮಾಡಲೇಬೇಕು ಅಂತ ಈ ಮುಂಚೆನೇ ಹೇಳಾಗಿದೆ. ಕೋರ್ಟ್ಗೂ ಕೂಡ ಅದನ್ನು ಹೇಳಿದ್ರು, ಇಲ್ಲ ಏನೇ ಮಾಡಿದ್ರು ಕೂಡ ನಾವು ಸರ್ಜರಿ ಮಾಡಿಸಲೇಬೇಕಾಗುತ್ತೆ ದರ್ಶನ್ ಅನ್ನುವಂಥದ್ದನ್ನು ಕೋರ್ಟ್ಗೂ ಕೂಡ ಹೇಳಿದರೆ. 11ನೇ ತಾರೀಕು ಅಂತಿದ್ರು, ಅದು 11ನೇ ತಾರೀಕು ಮೀರ್ತು. ಅದಕ್ಕೆ ಅದರದೇ ಆದಂಥ ಕೆಲವೊಂದಷ್ಟು ಕಾರಣಗಳಿದ್ವು. ಅದು ಒಟ್ಟಿನಲ್ಲಿ ಪೋಸ್ಟ್ಪೋನ್ ಅಂತೂ ಆಗಿದೆ. ಬಟ್ ಯಾವಾಗ ಅನ್ನೋದು ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ದಿನ ನೋಡಿ ದರ್ಶನ್ಗೆ ಆಗೋದೇ ಇಲ್ಲ, ಈಗ ಮತ್ತೆ ಸರಿ ಹೋಗ್ತಾ ಇಲ್ಲ ಅಂತ ಇದ್ದರೆ ಆಪ್ರೇಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ತೀರಾ ಒಂದು ರೀತಿ ಮ್ಯಾಜಿಕಲ್ ಆಗಿ ಆರೋಗ್ಯ ಸರಿ ಹೋಗ್ಬಿಟ್ಟು ಯಾವುದೇ ರೀತಿ ಬೆನ್ನು ಹುರಿಯ ಸಮಸ್ಯೆ ಇಲ್ಲ, ಈಗ ಫಿಸಿಯೋಥೆರಪಿಲೇ ಎಲ್ಲ ಸರಿ ಹೊರಟೋಯ್ತು, ಇನ್ನೇನು ಸಮಸ್ಯೆ ಇಲ್ಲ, ದರ್ಶನ್ ಈಸ್ ವೆಲ್ ಆಫ್, ದರ್ಶನ್ ಈಸ್ ಫಿಟ್ ಆ್ಯಂಡ್ ಫೈನ್ ಅನ್ನುವಂಥದ್ದು ಏನಾದರೂ ಕಾಣಿಸ್ಕೊಂಡ್ರೆ ಆಗ ಮಾತ್ರ ಅವರು ನೆಕ್ಸ್ಟು ಶೂಟಿಂಗ್ಗಳಲ್ಲಿ ಪಾಲ್ಗೊಳ್ಬಹುದಾಗುತ್ತೆ. ಯಾಕಂದರೆ ಅವರ ಸಾಲು ಸಿನಿಮಾಗಳು ಕೂಡ ಇವೆ, ಶೂಟಿಂಗ್ ಮಾಡಬೇಕಾಗತ್ತೆ ಅವರು. ಸೊ ಹಾಗಾಗಿ ಆ ಶೂಟಿಂಗಲ್ಲಿ ಪಾಲ್ಗೊಳ್ಬೇಕು ಅಂದರೆ ಒಂದು ಸರ್ಜರಿ ಮಾಡಿಸ್ಕೊಂಡು ರೆಸ್ಟ್ ಮಾಡಿಕೊಂಡು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅದಾಗೆ ಸರಿ ಹೋಗಿ ಒಂದು ರೀತಿ ಮ್ಯಾಜಿಕಲ್ ರೀತಿಯಲ್ಲಿ ಆಗಿ ಸರಿ ಹೋದರೆ ಆವಾಗ ಅವರು ಶೂಟಿಂಗಲ್ಲಿ ಭಾಗಿಯಾಗ್ಬೋದಾಗುತ್ತೆ. ಬಟ್ ಅಲ್ಲಿವರೆಗೂ ಕೂಡ ದರ್ಶನ್ ಸದ್ಯಕ್ಕೆ ರೆಸ್ಟ್ ಅಂತೂ ಮಾಡಬೇಕಾಗತ್ತೆ. ಅದು ಎಷ್ಟು ದಿನಗಳ ಕಾಲ ರೆಸ್ಟ್ ಮಾಡಬೇಕು ಅನ್ನುವಂಥದ್ದನ್ನು ವೈದ್ಯರು ಹೇಳ್ತಾರೆ. ಅದರ ಪ್ರಕಾರ ದರ್ಶನ್ ಕೂಡ ರೆಸ್ಟ್ ಮಾಡಬೇಕಾಗತ್ತೆ. ಇನ್ನು ಉಳಿದಂತೆ ಮುಖ್ಯದ್ವಾರದ ಬಳಿ ಅಲರ್ಟ್ ಆಗ್ತಾ ಇದ್ದಾರೆ ಈಗ ಪೊಲೀಸರು. ಯಾಕಂದರೆ ಇನ್ನೇನು ಪ್ರಕ್ರಿಯೆಗಳು ಮುಗೀತು, ಇನ್ನೇನು ಹೊರಗಡೆ ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೋರ್ಟ್ನಿಂದ ಹೊರಡ್ತಾರೆ. ಸೊ ಹಾಗಾಗಿ ಮುಖ್ಯದ್ವಾರದ ಬಳಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಜಾಮೀನು ಪ್ರಕ್ರಿಯೆ ಏನಿತ್ತಲ್ಲ ಆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ ಈಗ. ಸೊ ಮುಖ್ಯದ್ವಾರದ ಬಳಿ ಮೇನ್ ಗೇಟ್ ಏನಿದೆಯಲ್ಲ, ಮೇನ್ ಡೋರ್ ಹತ್ರ ಈಗ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ದರ್ಶನ್ ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಸೊ ಎಕ್ಸಿಟ್ ಆಗಿ ನೆಕ್ಸ್ಟ್ ನೇರವಾಗಿ ಅವರು ಬರೋದೇ ಆಸ್ಪತ್ರೆಗೆ. ಜಾಮೀನು ಬಾಂಡ್ ಕೋರ್ಟ್ಗೆ ತಂದಿದ್ದಾರೆ ಈಗ ಸಿಬ್ಬಂದಿ. ಜಾಮೀನು ಬಾಂಡ್ಗೆ ದರ್ಶನ್ ಕೂಡ ಸಹಿ ಹಾಕಿದ್ದಾರೆ. ನೋಡಿ, ಅದೊಂದು ಪ್ರಕ್ರಿಯೆ ಇತ್ತು. ಅವರು ದರ್ಶನ್ನೇ ಹೋಗಿ ಪೆಂಡಿಂಗ್ ಬ್ರಾಂಚ್ಗೆ ತೆರಳಿ ಅಲ್ಲಿ ಜಾಮೀನು ಬಾಂಡ್ಗೆ ಸಹಿ ಹಾಕಬೇಕಿತ್ತು. ಬಟ್ ಹೊರಗಡೆ ಜನ ಇದ್ದಿದ್ದರಿಂದಾಗಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಜನ ಎಲ್ಲರೂ ಜಮಾಯಿಸಿರೋದ್ರಿಂದಾಗಿ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ದರ್ಶನ್ ಹೋದರೆ ಮತ್ತೆ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ಕೋರ್ಟ್ ಹಾಲ್ಗೆ ತೊಗೊಂಡು ಬನ್ನಿ ಅಂತ ಹೇಳಿದರು. ಅದನ್ನು ಜಡ್ಜ್ ಕೂಡ ಹೇಳಿದರು. ಸೊ ಅದರಂತೆ ಈಗ ಜಾಮೀನು ಬಾಂಡನ್ನು ಕೋರ್ಟ್ಗೆ ತಂದರು. ಕೋರ್ಟ್ ಹಾಲ್ಗೆ ಸಿಬ್ಬಂದಿ ತಂದಿದ್ದಾರೆ. ಈಗ ಜಾಮೀನು ಬಾಂಡ್ಗೆ ದರ್ಶನ್ ಸಹಿ ಹಾಕ್ತಿದ್ದಾರೆ. ಇದು ಲೇಟೆಸ್ಟ್ ಅಪ್ಡೇಟ್ ಈಗ. ಸೊ ಸಹಿ ಹಾಕಿದ ನಂತರ ಇನ್ನು ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಹೊರಗಡೆ ಬರ್ತಾರೆ. ಬನ್ನಿ ಈಗ ಮತ್ತಷ್ಟು ಮಾಹಿತಿ ಹೊರಗಡೆ ಕೋರ್ಟ್ ಹಾಲ್ನ ಬಳಿ ಇರುವಂಥ ನಾವು ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ. ಪ್ರದೀಪ್, ಈಗ ಸದ್ಯಕ್ಕೆ ಕೋರ್ಟ್ ಹಾಲ್ಗೆ ಆ ಬಾಂಡನ್ನು ಕೂಡ ತಂದಿದ್ದಾರೆ. ಆ ಜಾಮೀನು ಬಾಂಡ್ಗೆ ಸಹಿ ಹಾಕ್ತಾ ಇದ್ದಾರೆ ದರ್ಶನ್. ಬಹುಶಃ ಇನ್ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರು ಎಕ್ಸಿಟ್ ಆಗ್ತಾರೆ ಅಂತ ಅನ್ಸುತ್ತೆ. ಹೊರಗಡೆ ಹೇಗಿದೆ ಚಿತ್ರಣ? ಹೊರಗಡೆ ವೈದ್ಯರೆಲ್ಲರೂ ಈಗ ಪೊಲೀಸರೆಲ್ಲರೂ ಕೂಡ ಹೇಗೆ ಸೆಕ್ಯೂರಿಟಿಯನ್ನು ಟೈಟ್ ಮಾಡಿದ್ದಾರೆ? ಜನ ಹೇಗೆ ಜಮಾಯಿಸಿದ್ದಾರೆ? ಸದ್ಯಕ್ಕೆ ಹೊರಗಡೆ ಚಿತ್ರಣ ಹೇಗಿದೆ ಪ್ರದೀಪ್?
ರೆಹಮಾನ್, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ರವರಿಗೆ ರೆಗ್ಯುಲರ್ ಬೇಲ್ ಏನು ಸಿಕ್ಕಿದೆ, ಆ ಸಂಬಂಧ ಈಗ ರೆಗ್ಯುಲರ್ ಬೇಲ್ ಮುಂದಿನ ಪ್ರಕ್ರಿಯೆಗಳಿಂದ ಅದು ಈಗ ಅಂದ್ರೆ ಸೆಷನ್ ಕೋರ್ಟ್ನ 57 ಹಾಲ್ ನ್ಯಾಯಾಧೀಶರ ಮುಂದೆ ನಡೀತಾ ಇರುವಂತದ್ದು. ನ್ಯಾಯಾಧೀಶರಾದಂತಹ ಜಯಶಂಕರ್ ಅವರ ಬಳಿ ಇವಾಗ ಈ ಒಂದು ಬಾಂಡ್ ಸಹಿ ಆಗಿರ್ಬೋದು ಮತ್ತು ಷರತ್ತುಗಳನ್ನು ಪೂರೈಸೋದಾಗಿರ್ಬೋದು, ಶೂರಿಟಿಯನ್ನು ನೀಡೋದಾಗಿರ್ಬೋದು, ಇದೆಲ್ಲದರ ಪ್ರಕ್ರಿಯೆಯನ್ನ ಈಗ ದರ್ಶನ್ ರವರು ನಡೆಸ್ತಾ ಇರುವಂತದ್ದು. ಜೊತೆಗೆ ಇನ್ನಿತರ ಆರೋಪಿಗಳ ಜಾಮೀನು ಪ್ರಕ್ರಿಯೆಯೂ ಸಹ ನಡೀತಾ ಇರುವಂತದ್ದು. ಇನ್ನು ಕೋರ್ಟ್ ಹೊರಗಡೆ ನಾನಿರುವಂತದ್ದು, ಕೋರ್ಟ್ ಹೊರಗಡೆಯೂ ಸಹ ಜನರು ಒಂದಷ್ಟು ಅಭಿಮಾನಿಗಳು ಸಹ ಸೇರಿರುವಂತದ್ದು, ಜೊತೆಗೆ ಇಲ್ಲಿ ಪೊಲೀಸರು ಸಹ ಸೇರಿರುವಂತದ್ದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಕೋರ್ಟ್ ಅಂದ್ರೆ ಸೆಷನ್ ಕೋರ್ಟ್ ಏನಿದೆ, ಈ ಸೆಷನ್ ಕೋರ್ಟ್ ಅಲ್ಲಿ ಈಗ ಪೊಲೀಸರು ಸಹ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರುವಂತದ್ದು ಈ ದೃಶ್ಯದಲ್ಲಿ ಗಮನಿಸಬಹುದು ನೀವು. ಸೆಷನ್ ಕೋರ್ಟ್ ಮುಂದೆ ಒಂದಷ್ಟು ಸಾರ್ವಜನಿಕರು ಜೊತೆಗೆ ದರ್ಶನ್ರ ಅಭಿಮಾನಿಗಳು ಸಹ ಸೇರಿರುವಂತದ್ದು. ಜೊತೆಗೆ ಇಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಸಹ ನಿಯೋಜನೆಯನ್ನ ಮಾಡಿರುವಂತದ್ದು. ಆದರೆ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ. ಇನ್ನು ಕೋರ್ಟ್ ಒಳಗಡೆ ಆವರಣದಲ್ಲೂ ಸಹ ಜನರು ಕಿಕ್ಕಿರಿದು ಸೇರಿರುವಂತದ್ದು. ಅಂದ್ರೆ ಅಲ್ಲಿರುವಂತಹ ವಕೀಲರುಗಳು ಜೊತೆಗೆ ಸಾರ್ವಜನಿಕರು, ಬೇರೆ ಬೇರೆ ಕೇಸ್ಗಳ ವಿಚಾರಣೆಗೆ ಬಂದಿರುವಂತವರು ಎಲ್ಲರೂ ಸಹ ದರ್ಶನ್ ಅವರು ಬಂದಿದ್ದ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ ಒಳಗಡೆನೂ ಸಹ ಅಂದ್ರೆ ಕೋರ್ಟಿನ ಕಟ್ಟಡ ಏನಿದೆ ಆ ಕಟ್ಟಡ ಒಳಗಡೆ ಸೇರಿದ್ದಾರೆ. ಜೊತೆಗೆ ಕೋರ್ಟ್ನ ಕಾಂಪೌಂಡ್ ಒಳಗಡೆ ಪ್ರದೀಪ್ ಹಾಗೆ ಇರಿ ನಾನು ಮತ್ತೆ ಮಾತಾಡ್ತೀನಿ. ಕೋರ್ಟ್ನಿಂದ ಈಗ ತೆರಳ್ತಾ ಇದ್ದಾರೆ, ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿ ದರ್ಶನ್ ಹೊರಟಿದ್ದಾರೆ. ಈಗ ಮತ್ತೆ ಕುಂಟುತ್ತಲೇ ಹೊರಟಿದ್ದಾರೆ ಹೊರಗಡೆ. ಜಡ್ಜ್ಗೆ ಕೈ ಮುಗಿದು ತೆರಳಿರುವಂತಹ ದರ್ಶನ್ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿ ಜಾಮೀನು ಬಾಂಡ್ನ ಏನು ಕೋರ್ಟ್ಗೆ ತಂದ್ರು, ಕೋರ್ಟ್ ಹಾಲ್ಗೆ ಅಲ್ಲಿ ಜಾಮೀನು ಬಾಂಡ್ಗೆ ಸಹಿ ಹಾಕಿದ್ರು. ಎಲ್ಲ ಪ್ರಕ್ರಿಯೆಗಳು ಮುಗೀತೀಗ. ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿ ದರ್ಶನ್ ಹೊರಟಿದ್ದಾರೆ. ಮತ್ತೆ ಕುಂಟುತ್ತಲೇ ಜಡ್ಜ್ಗೆ ಕೈ ಮುಗಿದು ಹೊರಟಿರುವಂತಹ ದರ್ಶನ್ ಇಲ್ಲಿಂದ ಈಗ ನೇರವಾಗಿ ಆಸ್ಪತ್ರೆಗೆ ದರ್ಶನ್ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತೇವೆ. CCH ನ್ಯಾಯಾಲಯದಲ್ಲಿ ಈಗಾಗಲೇ ಅವರು ಪ್ರಕ್ರಿಯೆಗಳನ್ನು ಮುಗಿಸಿ ಹೊರಟಿದ್ದಾರೆ. ಕೋರ್ಟ್ ಹಾಲ್ನಿಂದ ತೆರಳಿದ್ದಾರೆ. ಈಗ ಅಲ್ಲಿಂದ ಈಗ ಮುಖ್ಯ ದ್ವಾರದಿಂದ ಅವರು ಎಕ್ಸಿಟ್ ಆಗ್ತಾರೆ. ಅಲ್ಲಿ ಈಗ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆ ಆಗಿದ್ದಾರೆ. ಯಾಕಂದರೆ ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬರ್ತಾ ಇರೋದ್ರಿಂದಾಗಿ, ಸೆಕ್ಯೂರಿಟಿ ರೀಸನ್ಸ್ನಿಂದಾಗಿ ಪೊಲೀಸರು ಕೂಡ ಹೆಚ್ಚಿನ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಹೊರಡ್ತಾರೆ. ದರ್ಶನ್ ಹೊರಟಿರುವಂಥ ಒಂದು ಕಾರ್ ಕೂಡ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿ ಈಗ ದರ್ಶನ್ ಹೊರಟಿದ್ದಾರೆ. ನೋಡಿ, ನ್ಯಾಯಾಧೀಶರಿಗೆ ಕೈ ಮುಗಿದು ತೆರಳಿದ್ದಾರೆ ದರ್ಶನ್. ಹೋಗುವಾಗಲೂ ಕೂಡ ಕುಂಟುತ್ತಲೇ ಹೊರಟಿದ್ದಾರೆ ಕೋರ್ಟ್ನಿಂದ. ಹೊರಗಡೆ ಅವರನ್ನು ನೋಡೋದಕ್ಕೆ ಜಮಾಯಿಸಿರುವಂತಹ ಅಭಿಮಾನಿಗಳು. ಇಲ್ಲಿಂದ ನೇರವಾಗಿ ಮತ್ತೆ ಅವರು ಆಸ್ಪತ್ರೆಗೆ ತೆರಳುತ್ತಾರೆ. ಕೋರ್ಟ್ ಹಾಲ್ನಿಂದ ಹೊರಟಿರುವಂಥ ದರ್ಶನ್ ಜಡ್ಜ್ ಮುಂದೆ ಇವತ್ತು ಜಾಮೀನು ಪ್ರಕ್ರಿಯೆಗೆ ಬೇಕಾದಂಥ ಕೆಲವೊಂದಷ್ಟು ಶ್ಯೂರಿಟಿ ಜೊತೆಗೆ ಅವರು ಸಹಿ ಹಾಕಬೇಕಿತ್ತು. ಇವೆಲ್ಲವೂ ಕೂಡ ನಡೀತಾ ಇತ್ತು. ಕೋರ್ಟ್ನಲ್ಲಿ ಈಗ ಎಲ್ಲ ಪ್ರಕ್ರಿಯೆಗಳು ಮುಗಿದಿವೆ. ಈಗ ಕೋರ್ಟ್ ಹಾಲ್ನಿಂದ ತೆರಳಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಮುಖ್ಯ ದ್ವಾರದಿಂದ ಹೊರಡ್ತಾರೆ BGS ಆಸ್ಪತ್ರೆಗೆ. ದರ್ಶನ್ ಮತ್ತೆ ಆಸ್ಪತ್ರೆಗೆ ತೆರಳುತ್ತಾರೆ. ಇನ್ನೂ ಒಂದು 2-3 ದಿನಗಳ ಕಾಲ ಅಲ್ಲೇ ಇರ್ತಾರೆ ದರ್ಶನ್. ಕೋರ್ಟ್ನಿಂದ ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಯಾಕಂದರೆ ಇವತ್ತು ಆಸ್ಪತ್ರೆಯಲ್ಲಿ ವೈದ್ಯರ ಪರ್ಮಿಷನ್ ತಗೊಂಡು ಅವರು ಕೋರ್ಟ್ಗೆ ಬಂದಿದ್ದರು. ಬಿಕಾಸ್ ಮೊನ್ನೆ ಆದಂಥ ಬೆಳವಣಿಗೆ, ಕೋರ್ಟ್ ಜಾಮೀನನ್ನು ಏನು ನೀಡಿತು, ಬಟ್ ಪ್ರಕ್ರಿಯೆಗಳು ಇನ್ನೂ ಇದ್ದವು. ಶ್ಯೂರಿಟಿ ಹಾಕಬೇಕಿತ್ತು ಆ ಜಾಮೀನಿಗೆ. ಅದೆಲ್ಲವೂ ಕೂಡ ಸ್ಯಾಟರ್ಡೆ ಸಂಡೇ ಆಗಿದ್ದರಿಂದಾಗಿ ಆಗಲಿಲ್ಲ. ಆದರೆ ಇವತ್ತು ಸೋಮವಾರ, ಇವತ್ತು ಪ್ರಕ್ರಿಯೆಗಳು ನಡೆದವು. ಅದರಂತೆ ಜಾಮೀನು ಬಾಂಡ್ಗೆ ಸಹಿ ಹಾಕಿ ನಂತರ ಇಬ್ಬರು ಶ್ಯೂರಿಟಿ ಕೂಡ ಕೊಟ್ಟರು. ಸೇಮ್ ಕಳೆದ ಬಾರಿ ಮಧ್ಯಂತರ ಜಾಮೀನಿಗೆ ಏನು ಶ್ಯೂರಿಟಿಯನ್ನು ಕೊಟ್ಟಿದ್ರು ಧನ್ವೀರ ಗೌಡ ಮತ್ತು ದಿನಕರ್, ಅವರೇ ಇಬ್ಬರು ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಕಂಟಿನ್ಯೂ ಆಗಿದೆ ಅದೇ ಶ್ಯೂರಿಟಿ. ಸೊ ಅದೇ ಶ್ಯೂರಿಟಿಯನ್ನು ಕಂಟಿನ್ಯೂ ಮಾಡಲಾಗಿದೆ. ಜೊತೆಗೆ ಜಾಮೀನು ಬಾಂಡ್ಗೆ ದರ್ಶನ್ ಕೂಡ ಸಹಿ ಹಾಕಿದ್ದಾರೆ. ಹಾಗೆ ನ್ಯಾಯಾಧೀಶರಿಗೆ ಕೈ ಮುಗಿದು ದರ್ಶನ್ ಈಗ ತೆರಳಿದ್ದಾರೆ. ಕೋರ್ಟ್ ಹಾಲ್ನಿಂದ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಮುಖ್ಯ ದ್ವಾರದಿಂದ ಹೊರಗಡೆ ಬರ್ತಾರೆ ದರ್ಶನ್.